ನನ್ನ ಹತ್ರ 500 ರೂಪಾಯಿ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಈ 500 ರೂಪಾಯಿ ನನ್ನ ಹತ್ರ ಇದ್ರು 500 ರೂಪಾಯಿ, ನಿಮ್ಮ ಹತ್ರ ಇದ್ರು 500 ರೂಪಾಯಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಜಸ್ಟ್ ಬಿಕಾಸ್ ಈ 500 ರೂಪಾಯಿ ನನ್ನ ಹತ್ರ ತುಂಬ ದಿನಗಳಿಂದ ಇದೆ ಅಂತ ನಾನು ಹೇಳ್ತೀನಿ, ಈ 500 ರೂಪಾಯಿ ಬೆಲೆ 500 ರೂಪಾಯಿ ಅಲ್ಲ 50 ರೂಪಾಯಿ ಅಂತ. ಇದ್ರ ಬೆಲೆ ಏನಾದರೂ ಕಡಿಮೆ ಆಗುತ್ತಾ? ಇಲ್ಲ ಅಲ್ವಾ? ಈ 500 ರೂಪಾಯಿನ ನಾನು ಕ್ರಷ್ ಮಾಡಿ ಬಿಸಾಕ್ತೀನಿ. ಈ 500 ರೂಪಾಯಿ ಬೆಲೆ ಏನಾದರೂ 50 ರೂಪಾಯಿ ಆಗುತ್ತಾ? ಇಲ್ಲ ಅಲ್ವಾ? ಇದೇ 500 ರೂಪಾಯಿನ ಮತ್ತೆ ನಾನು ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಈ 500 ರೂಪಾಯಿ ಏನಾದರೂ ಮತ್ತೆ 50 ರೂಪಾಯಿ ಆಯಿತಾ? ಇಲ್ಲ ಅಲ್ವಾ? ಇದು ಜಸ್ಟ್ ಕುಗ್ಗಿದೆ, ಇಲ್ಲ ನೆಂದಿದೆ ಅಷ್ಟೇ. ಈ 500 ರೂಪಾಯಿನ ನನಗೆ ಬೇಡವೇ ಬೇಡ ಅಂತ ನಾನು ಮತ್ತೆ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಯಾರೋ ಒಬ್ಬ ಬರ್ತಾನೆ, ತೊಗೊಳ್ತಾನೆ, ಆ 500 ರೂಪಾಯಿನ ಕಣ್ಣಿಗೆ ಹೊತ್ಕೊಂಡು ಪರ್ಸಲ್ಲಿ ಇಟ್ಕೊಂಡು ತೊಗೊಂಡೋಗ್ತಾನೆ. ಇದರಿಂದ ಲಾಸ್ ಆಗಿದ್ದೆ ಹಾಗೆ. ಈ 500 ರೂಪಾಯಿಗೆ ಏನಾದರೂ ಲಾಸ್ ಆಯಿತಾ? ಇಲ್ಲ ಅಲ್ವಾ? ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, 500 ರೂಪಾಯಿನ ಬಿಸಾಕ್ ಹೋದವನಿಗೆ 500 ರೂಪಾಯಿ ಬೆಲೆ ಗೊತ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕೇ ಹೊರತು, ಈ 500 ರೂಪಾಯಿ ಬೆಲೆ ಇಲ್ಲ ಅಂತ ಅರ್ಥ ಮಾಡ್ಕೋಬಾರ್ದು. ಜೀವನದಲ್ಲಿ ನಿಮ್ಮ ಬೆಲೆನೂ ಹಂಗೆ ಯಾವತ್ತೂ ಕಡಿಮೆ ಆಗಲ್ಲ ಅಷ್ಟೇ.